ನಮ್ಮ ದೇಶದಲ್ಲಿ ಅಂತದ್ದೊಂದು ಸ್ವಯಂಭೂ ಶಿವಲಿಂಗವಿದೆ. ಅದನ್ನ ಯಾರು ಮುಟ್ಟೋಕೂ ಆಗಲ್ಲ. ಅದು ಕೂಡ ಅಲ್ಲಿನ ಮುಖ್ಯ ಪೂಜಾರಿಯವರು ಸ್ಪರ್ಶಿಸೋ ಹಾಗಿಲ್ಲ. ಈ ರಹಸ್ಯ ಅಡಗಿರೋದು ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತಿ ದೇವಸ್ಥಾನದಲ್ಲಿ. ಅದು ಸ್ವರ್ಣಮುಖಿ ನದಿಯ ಪಕ್ಕದಲ್ಲಿದೆ. ಈ ಶಿವಲಿಂಗವನ್ನ ಯಾಕೆ ಸ್ಪರ್ಶ ಮಾಡಲ್ಲ ಅಂದ್ರೆ ಅದರಲ್ಲಿ ಲೀನವಾಗಿರೋ 3 ಪರಮ ಭಕ್ತರ ಊರ್ಜಾ ಇರೋದ್ರಿಂದ. ಒಂದು ಜೇಡ, ಆನೆ ಮತ್ತು ಒಂದು ಸರ್ಪ. ಹೇಳ್ತಾರೆ ಸತ್ಯಯುಗದಲ್ಲಿ ಒಂದು ಜೇಡ ಇತ್ತು. ಅದು ಪ್ರತಿದಿನ ಶಿವಲಿಂಗವನ್ನ ಬಿಸಿಲಿನಿಂದ ಕಾಯಲು ತನ್ನ ಬಲೆಯನ್ನು ಬಳಸಿಕೊಂಡು ಒಂದು ಸುಂದರವಾದ ಜಾಲಾರೂಪದ ಮಂದಿರ ಮಾಡ್ತಿತ್ತು. ಇದೇ ಅರಣ್ಯದಲ್ಲಿ ಒಂದು ಆನೆ ಕೂಡ ಇತ್ತು. ಅದು ಪ್ರತಿದಿನ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡ್ತಿತ್ತು. ಆದ್ರೆ ಆನೆಗೆ ಗೊತ್ತಿಲ್ಲದೆ ಜೇಡನ ಬಲೆ ರೂಪದ ಮಂದಿರವನ್ನ ಹಾಳು ಮಾಡ್ತಿತ್ತು. ಮತ್ತೆ 3ನೇ ಭಕ್ತ ಒಂದು ಸರ್ಪ. ಅದು ತನ್ನ ನಾಗಮಣಿಯನ್ನ ಶಿವಲಿಂಗದ ಮೇಲೆ ಅರ್ಪಣೆ ಮಾಡಿ ಶಿವನ ಆರಾಧನೆ ಮಾಡ್ತಿತ್ತು. ಒಂದಿನ ಜೇಡ ತನ್ನ ಬಲೆ ಮಂದಿರ ಬಿದೋಗೋದ್ ನೋಡಿ ಆನೆಗೆ ಬುದ್ಧಿ ಕಲಿಸ್ಬೇಕು ಅಂತ ಸೊಂಡಿಲಲ್ಲಿ ಹೊಕ್ಕೊಳ್ಳುತ್ತೆ. ಅಸಹನೀಯ ನೋವಲ್ಲಿ ಆನೆ ತನ್ನ ಸೊಂಡಿಲನ್ನ ಕಲ್ಗೆ ಹೊಡೆದು ಅಲ್ಲೇ ಪ್ರಾಣ ಬಿಡುತ್ತೆ. ಮತ್ತೆ ಜೇಡನ